ಸುಮಾರು 20-25 ಕೋಟಿ ವೆಚ್ಚದಲ್ಲಿ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಹಿಂದೆ ಅವರು MP ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸಹಕಾರದೊಂದಿಗೆ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ ಪೂಜೆ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದಿರೋದ್ರಿಂದ ವಿದ್ಯುಕ್ತವಾಗಿ ಅದನ್ನು ಪೂಜೆಯನ್ನು ಮಾಡ್ತಾರೆ. ಎಷ್ಟಿದೆ ಸರ್? ಸುಮಾರು 20 ಕೋಟಿ ವೆಚ್ಚದಲ್ಲಿ ಇವಾಗ ಈ ಎರಡು ಪಂಚಾಯತಿನಲ್ಲಿ ಮೈನಾಕ್ನಲ್ಲಿ ಮತ್ತು ತೆಗಿಗುಪ್ಪಿ ಪಂಚಾಯತಿ ವ್ಯಾಪ್ತಿನಲ್ಲಿ ಇವಾಗ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಪಾಪ ನಮ್ಮ ಶತ್ರುಗಳೇನೋ ಕೇಳಿದ್ರು ಸಾಕ್ಷಿ ಗುಡ್ಡೆ ಎಲ್ಲಿದೆ ಅಂತ, ಅವ್ರಿಗೆ ತೆಗೆದುಕೊಂಡೋಗಿ ಕೊಡಿ, ಎಲ್ಲೆಲ್ಲಿ ಮಂಜೂರಾಯಿತು, ಬರೀ ಬೋಗಸ್ ಅದು ಎಲ್ಲ ಮಂಜೂರಾಗಿರೋದು ಅಂತ ಹೇಳ್ತಾವ್ರಲ್ಲ. ಕಾಮಗಾರಿಗಳು ಪ್ರಾರಂಭ ಆಗಿದೆ. ಕಾಂಟ್ರಾಕ್ಟರ್ಗಳೇನು ದಡ್ರ, ಅವೆಲ್ಲ ಸ್ವಲ್ಪ ನಮ್ಮ ಶತ್ರುಗಳಿಗೆ ನೀವೇ ತೊಗೊಂಡೋಗಿ ಅದು ಮನವರಿಕೆ ಮಾಡಿ. ಯೋಗೀಶ್ವರರವರ ಮಾತುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾಕಂದರೆ ಅವ್ರು ಏನೇನೋ ಅವ್ರು ಇಷ್ಟ ಬಂದಂಗೆ ಮಾತಾಡ್ತಾರೆ. ನಾವೇನಾರು ಹೇಳಿದ್ವಿ ಇಂಥವ್ರನ್ನ ನಿಲ್ಲಿಸ್ತೀವಿ, ಅವ್ರೇನೋ ಅವ್ರು ತೆವಲು ತೀರ್ಸ್ಕೊಳಕ್ಕೆ ಮಾತಾಡ್ತಾರೆ. ಅವರು ಅನುದಾನ ತೊಗೊಂಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಈ MP ಅವರು ಅನುದಾನ ತೊಗೊಂಬಂದ್ರೆ ನಾವು ಅವ್ರ ಜೊತೆ ಹೋಗಿ ಅದಕ್ಕೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ. ಅನುದಾನ ತರದೇನೆ ಸುಮ್ಮನೆ ಬರೀ ಮಾತಿಂದ ಹೊಟ್ಟೆ ತುಂಬಿಸೋಕ್ಕಾಗೋದಿಲ್ಲ. ಅನುದಾನ ತೊಗೊಂಬರಲಿ, ನಾವು ಕೂಡ ಖಂಡಿತ ಅವ್ರ ಜೊತೆ. ಕುಮಾರಸ್ವಾಮಿರವರು ಮೊದಲು ಕಡತಕ್ಕೆ ಸೈನ್ ಹಾಕಿದ್ರು ಅಂತ ಅಂದಾಗ ಭಾಳ ಖುಷಿ ಆಯಿತು. ಹೋಗಿ ಮೇಕೆದಾಟಿಗೆ ಅಪ್ರೂವಲ್ ಕೊಡಿಸ್ಬಿಟ್ಟವ್ರೆ ಅಂತಕ್ಕಂಥ ಭಾಳ ಖುಷಿ ಆಯಿತು. ನೋಡಿದ್ರೆ ಅರಣ್ಯನ ಮುಗಿಸೋವಂಥ ಕೆಲಸಕ್ಕೆ ಅವ್ರು ಸೈನ್ ಹಾಕಿದ್ದಾರೆ. ಅದನ್ನು ಹಿಂದಿನ ಸರ್ಕಾರ ರಿಜೆಕ್ಟ್ ಮಾಡಿತ್ತು, ಹಾಕೋದು ಬೇಡ, ಅರಣ್ಯ ಉಳಿಬೇಕು ಅಂತಕ್ಕಂಥ ರಿಜೆಕ್ಟ್ ಮಾಡಿದಂಥ ಫೈಲ್ನ ಇವ್ರು ಸೈನ್ ಹಾಕಿದ್ದಾರೆ. ಆದರೆ ಮೇಕೆದಾಟನ್ನು ಅವರು ಮೊನ್ನೆ ಬಂದಂಥ ಸಂದರ್ಭದಲ್ಲೂ ಕೂಡ ಎಲ್ಲೂ ಅದನ್ನು ಪ್ರಸ್ತಾಪ ಮಾಡಿಲ್ಲ. ನೀರಾವರಿ ವಿಚಾರ ನಾನು ಗೆದ್ದರೆ ಇನ್ನು 2 ವರ್ಷದಲ್ಲಿ ಸಂಪೂರ್ಣವಾಗಿ ಈ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ. ಪ್ರಮುಖವಾಗಿ ಮೇಕೆದಾಟು, 2ನೇದು ಮಹದಾಯಿ, 3ನೇದು ಬಯಲುಸೀಮೆ ಅಭಿವೃದ್ಧಿ. ಇದರಿಂದ ಏನೋ ನಮ್ಮ ಕರಾವಳಿ ಪ್ರದೇಶದಿಂದ ಬಯಲುಸೀಮೆ ಅಭಿವೃದ್ಧಿಗೆ ನೀರು ತರ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಹೇಳಿ ನಾನಾದರೂ ಕೂಡ ಭಾಳ ಸಂತೋಷಪಟ್ಟಿದ್ದೆ. ಕೇಂದ್ರದ ಮಂತ್ರಿ ಆಗಿದ್ದಾರೆ ನಮ್ಮ ಮಾಜಿ ನಾಯಕರು, ಬಹುಶಃ ಈ ರಾಜ್ಯದ ಹಿತವನ್ನು ಕಾಪಾಡ್ತಾರೆ ಅಂತೇಳಿ. ಬಹುಶಃ ಅದೆಲ್ಲೂ ಕೂಡ ಅವರ ಭಾಷಣದಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಅದು ಸ್ವಲ್ಪ ನೋವು ತಂದಿದೆ ನನಗೆ. ಅದರ ಜೊತೆಯಲ್ಲಿ ಹೇಮಾವತಿ ವಿಚಾರನೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಒಂದು ಪ್ರೆಸ್ ಮೀಟ್ ಮಾಡಿದರು. ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲೋ ಒಂದು ಕಡೆ ಬರೀ ರಾಜಕೀಯ ಮಾಡಲಿಕ್ಕೆ ಹೋಗೋ ರೀತಿಯಲ್ಲಿ ಕಾಣ್ತಾ ಇದೆ. ನೀವು ಕೂಡ ಪ್ರಶ್ನೆ ಮಾಡ್ಬೋದಾಗಿತ್ತು. ನೀವು MP ಅವ್ರನ್ನಾಗಲಿ ಅಥವಾ ಸನ್ಮಾನ್ಯ ಕುಮಾರಸ್ವಾಮಿರವ್ರನ್ನಾಗಲಿ ಏನಾದರೂ ಈ ಎಕ್ಸ್ಪ್ರೆಸ್ ಕೆನಲ್ ವಿಚಾರ ನೀವು ಚರ್ಚೆ ಮಾಡಿದೆ ಎಲ್ಲೂ ನೀವು ಮಾಧ್ಯಮದವ್ರಿಗೆ ನಿಮಗೂ ಕೂಡ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಭಾವನೆ ಎಲ್ಲೋ ಒಂದು ಕಡೆ ನನಗೆ ಕಾಡ್ತಾ ಇದೆ. ಇದು ನೀವು ಕೇಳಬೇಕಾಗಿತ್ತು. ಎಲ್ಲಾದರೂ ಪ್ರಸ್ತಾಪ ಮಾಡಿದ್ರೆ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ. ಈಗ 25ನೇ ತಾರೀಕು ಅವರು ತುಮಕೂರಿನಲ್ಲಿ ಬಂದ್ ಮಾಡ್ತಾಯಿದ್ದಾರೆ, ನೀರು ಬಿಡಬಾರ್ದು ಅಂತೇಳಿ. ಇವ್ರ ಪಾತ್ರ ಏನು? ಸನ್ಮಾನ್ಯ ಮಂಜುನಾಥ್ ಅವರು MP ಆಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಡಿ.ಕೆ. ಸುರೇಶ್ ಅವರು ತಂದಂಥ ಆ ಎಕ್ಸ್ಪ್ರೆಸ್ ಕ್ಯಾನಲನ್ನು ತರಲಿಕ್ಕೆ ಅವ್ರಿಗೆ ಇಚ್ಛಾಶಕ್ತಿ ಇದೆಯಾ ಇಲ್ವಾ? ಸನ್ಮಾನ್ಯ ಕುಮಾರಸ್ವಾಮಿರವರು ಈ ಜಿಲ್ಲೆ ನನ್ನ ಹೃದಯ ಅಂತಾರೆ, ಅವ್ರಿಗೇನಾದ್ರು ಇಚ್ಛಾಶಕ್ತಿ ಇದೆಯಾ ಇಲ್ವಾ? ನಮ್ಮ ಮುಖಂಡರುಗಳು ಪ್ರೆಸ್ ಮೀಟ್ ಮಾಡಿ ಹೇಳಿದರು ಏನಂತ, ನೀವು ನಿಮ್ಮ ಮುಖಂಡರುಗಳನ್ನ ಬಾಯಿ ಮುಚ್ಚಿಸಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಕೆಲಸವನ್ನು ಅದ್ರ ಬಗ್ಗೆ ಒಂದು ವಿಚಾರನೂ ಕೂಡ ಚಕಾರವನ್ನು ಕೂಡ ಎತ್ತಿಲ್ಲ ಅಂತಂದರೆ ಈ ಕ್ಷೇತ್ರದ ಜನತೆಯ ಬಗ್ಗೆ, ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಕಾಳಜಿ ಇದೆ. ಕೈಗಾರಿಕೆ ತೊಗೊಂಬತ್ತೀನಿ ಇಲ್ಲಿ ಅಂತೇಳಿ ಅವ್ರು ಏನಾದರೂ ಯಾವುದಾದ್ರು ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ.